ಈ ಒಂದು ಕಾರ್ಯಕ್ರಮ ಮೈಸೂರು ಚಲೋ ವೈಯಕ್ತಿಕವಾಗಿ ಯಾರ ಮೇಲೂ ದ್ವೇಷಕ್ಕೆ ನಾವು ಮಾಡ್ತಾ ಇರೋದಲ್ಲ. ಒಂದು ಸರ್ಕಾರ ಹೊಸದಾಗಿ ಆಯ್ಕೆ ಆದ ಮೇಲೆ ಸ್ವಲ್ಪ ದಿನಗಳ ಕಾಲ ಅವರಿಗೆ ಅವಕಾಶಗಳನ್ನ ಕೊಡೋದು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬಂದಂತ ಒಂದು ದಾರಿ. ಆದರೆ ಈ ಸರ್ಕಾರ ಬಂದ ದಿನವೇ ಯಾವ ರೀತಿಯಲ್ಲಿ ಅಕ್ರಮ ಭ್ರಷ್ಟಾಚಾರಗಳಿಗೆ ಇವತ್ತು ಪ್ರೇರೇಪಣೆ ಕೊಡ್ತಾ ಇದ್ದಾರೆ. ಚುನಾವಣೆ 5 ವರ್ಷದ ಸರ್ಕಾರವನ್ನ ನಡೆಸಿ ಚುನಾವಣೆಗೆ ಹೋಗ್ತಕ್ಕಂತ ಒಂದು ಸನ್ನಿವೇಶದಲ್ಲಿ ಸರ್ಕಾರದ ಬಗ್ಗೆ ಕೆಟ್ಟದಾಗಿ ಮಾತನಾಡೋದು ಕೇಳಿದ್ದೇವೆ. ಆದರೆ ಈ ಒಂದು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ರಚನೆಯಾದ ಕೆಲವೇ ದಿನಗಳಲ್ಲಿ ಜನಗಳು ಚೀತು ಅಂತಕ್ಕಂಥ ರೀತಿಯಲ್ಲಿ ಈ ಸರ್ಕಾರದ ಬಗ್ಗೆ ಇವತ್ತು ಅವರ ಹೃದಯದಿಂದ ಶಾಪ ಏನಾಗ್ತಾ ಇದ್ದಾರೆ. ಇದು ನಾವು ಇದೆಲ್ಲವನ್ನ ಗಮನಿಸಿ ನಂತರ ಇವತ್ತೇನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ 87 ಕೋಟಿ ಹಣವನ್ನ ಇವತ್ತೇನು ಲೂಟಿ ಮಾಡಿದ್ರು. ಮುಖ್ಯಮಂತ್ರಿಗಳೇ ಹೇಳ್ತಾರೆ 187 ಕೋಟಿ ಅಲ್ಲ, ಅದು ಅಕ್ರಮ ಮಾಡಿರೋದು 87 ಕೋಟಿ ಮಾತ್ರ ಅಂತ ಹೇಳಿದ್ದಾರೆ ವಿಧಾನಸಭೆ ಕಲಾಪದಲ್ಲಿ. ಇನ್ನ ಮೈಸೂರಿನ ಮೂಡ, ನಾವು ಧರ್ಮಪತ್ನಿ ಹೆಸರಿನಲ್ಲಿ 15 ಸೈಟ್ ತಗೊಂಡಿರೋದಕ್ಕೆ ನಮ್ಮದೇನು ತಕರಾರಿಲ್ಲ. ನಾನು ಹೇಳಿದ್ದೇನೆ ಹಲವಾರು ಬಾರಿ, ಇನ್ನೂ 15 ಸೈಟ್ ತಗೊಳ್ಳಿ, ನಮಗೇನು ಬೇಜಾರಿಲ್ಲ, ನಮಗೇನು ಅಸೂಯೆ ಇಲ್ಲ. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಜನತೆಗೆ, ಪ್ರತಿಯೊಬ್ಬ ಪ್ರಜೆಗೆ ಕೊಟ್ಟಿರ್ತಕ್ಕಂಥ ಅಧಿಕಾರ, ಆ ಸಂವಿಧಾನದಲ್ಲಿ ಇರ್ತಕ್ಕಂಥ ಕಾನೂನಿನ ಅಡಿಯಲ್ಲಿ ನಾವು ನಮ್ಮ ಒಂದು ದುಡಿಮೆ ಇರಬೇಕು. ಆದ್ರೆ ಅದು ಹೇಳ್ತೀನಿ. ಆದರೆ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಯಾವ ರೀತಿಯಲ್ಲಿ ಇವತ್ತು ನಡೆದಿದೆ ಹೇಳ್ತೀನಿ. ಇವತ್ತು ಯಾವೊಂದು ಅಕ್ರಮಗಳು ಅವರ ಕುಟುಂಬಗಳಲ್ಲೇ ನಡೆದಿದೆ. ಭೂಮಿ ಬಂದು ಸರ್ಕಾರದ ಭೂಮಿ, ಅದು ಸಿದ್ದರಾಮಯ್ಯನವರ ಬಾಮೈದ ಖರೀದಿ ಮಾಡದ ಭೂಮಿ ಅಂತ ಏನ್ ಹೇಳ್ತಾರೆ. ಖರೀದಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಅದು ಮೂಡದವರು ಅದನ್ನ ಈಗಾಗಲೇ ಭೂಸ್ವಾಧೀನ ಮಾಡಿ ಸೈಟ್ ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಹಂಚಿದ್ದಾರೆ. ಅಂತ ಒಂದು ಭೂಮಿ ನಮ್ಮದು ಅಂತ ಹೇಳಿ ರಿಜಿಸ್ಟರ್ ಮಾಡಿ ಸರ್ಕಾರದ ಭೂಮಿನ ಯಾವ್ಯಾವ ರೀತಿ ಕಾನೂನು ಬಾಹಿರವಾಗಿ ತಾವು ನಡೆಸಿರ್ತಕ್ಕಂಥ ಈ ಅಕ್ರಮದ ಬಗ್ಗೆ ನಮ್ಮ ತಕರಾರು, ನಮ್ಮ ಹೋರಾಟ ಅಂತಕ್ಕಂಥದ್ದನ್ನ ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಿದ್ದರಾಮಯ್ಯನವರು ಒಬ್ಬ ಹಿಂದುಳಿದ ಜನಾಂಗದ ನಾಯಕರು, ಅವರು 2 ಬಾರಿ ಮುಖ್ಯಮಂತ್ರಿ ಆದ್ರು ಅಂತ ಹೇಳಿ ಅಸೂಯೆ ಪಟ್ಟು ಹೊಟ್ಟೆ ಉರಿಯಿಂದ ಇದೆಲ್ಲ ನಡೀತಿದೆ ಅಂತ ಹೇಳ್ತಾರೆ. ನೀವು ಇನ್ನೂ 1 ವರ್ಷ ಆಗಿ ಮುಖ್ಯಮಂತ್ರಿ, ಇನ್ನೂ 1 ಬಾರಿ ಮುಖ್ಯಮಂತ್ರಿ ಆಗಿ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ನೀವು ಮುಖ್ಯಮಂತ್ರಿ ಆಗಿರೋದು ಒಂದು ಸಮಾಜಕ್ಕಲ್ಲ, ಕೇವಲ ಹಿಂದುಳಿದ ಸಮಾಜಕ್ಕಲ್ಲ ನೀವು ಮುಖ್ಯಮಂತ್ರಿ. ಈ ರಾಜ್ಯದ 6.5 ಕೋಟಿ ಜನತೆಗೆ ನೀವು ಮುಖ್ಯಮಂತ್ರಿ ಅನ್ನೋದನ್ನ ಮರಿಬಾರದು. ಮುಖ್ಯಮಂತ್ರಿಗಳು ನೀವು ರಕ್ಷಣೆ ಮಾಡಬೇಕಾಗಿರೋದು ಈ ರಾಜ್ಯದ 6.5 ಕೋಟಿ ಜನತೆಯನ್ನ. ಇವತ್ತು ನೀವು ಕೆಲಸ ಮಾಡಬೇಕಾಗಿರೋದು 6.5 ಕೋಟಿ ಜನತೆಯ ಪರವಾಗಿ ಕೆಲಸ ಮಾಡಬೇಕು.